ಸಂಬಂಧಪಟ್ಟಂತೆ ರಿಕ್ಕಿ ರೈ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಬಿಡದಿ ಪೊಲೀಸರು. ಘಟನೆ ಸಂಬಂಧ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಬಿಡದಿ ಪೊಲೀಸರಿಂದ. ಘಟನೆ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೀಡಿದ್ದಾರೆ ರಿಕ್ಕಿ ರೈ. ಆಸ್ಪತ್ರೆಯ 11ನೇ ಮಹಡಿಯಿಂದ 2ನೇ ಮಹಡಿಗೆ ಈಗ ಶಿಫ್ಟ್ ಆಗಿದ್ದಾರೆ. ಆಪರೇಷನ್ ಹಿನ್ನೆಲೆಯಲ್ಲಿ 2ನೇ ಮಹಡಿಗೆ ರಿಕ್ಕಿ ರೈ ಅವರನ್ನ ಶಿಫ್ಟ್ ಮಾಡಲಾಗಿದೆ. ರಿಕ್ಕಿ ರೈ ಮೂಗು, ಬಲಗೈ ಭಾಗದಲ್ಲಿ ಗುಂಡು ತಗುಲಿರುವ ಹಿನ್ನೆಲೆಯಲ್ಲಿ ಆಪರೇಷನ್ ಮಾಡುವಂತಹ ಅನಿವಾರ್ಯತೆ ಇರೋದ್ರಿಂದಾಗಿ 2ನೇ ಮಹಡಿಗೆ ರಿಕ್ಕಿ ರೈಯನ್ನ ಶಿಫ್ಟ್ ಮಾಡಲಾಗಿದೆ. ಆಸ್ಪತ್ರೆಯ 11ನೇ ಮಹಡಿಯಿಂದ 2ನೇ ಮಹಡಿಗೆ ಶಿಫ್ಟ್ ಆಗಿದ್ದಾರೆ. ಜೊತೆಗೆ ಕಂಪ್ಲೀಟ್ ಮಾಹಿತಿಯನ್ನ ಸಹ ಪೊಲೀಸರಿಗೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು, ಈಗ ರಿಕ್ಕಿ ರೈ ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಪೊಲೀಸರ ಮುಂದೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರೂ ಸಿಕ್ಕಿದೆಯಾ? ಪ್ರಗತಿ, ಏನು ನಿನ್ನೆ ನಡೆದಂತಹ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಕ್ಕಿ ರೈ ಕೂಡ ಬಿಡದಿ ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಬೆಳಗಿನ ಜಾವೇ ಒಂದು ಮಣಿಪಾಲ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿರ್ತಕ್ಕಂಥ ರಿಕ್ಕಿ ರೈನ ಪ್ರಾಥಮಿಕ ಚಿಕಿತ್ಸೆಗೆ ಒಳಪಡಿಸಲಾಗಿತ್ತು. ಅಲ್ಲಿ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿದೆಯಾ ಅಥವಾ ಅವರು ಸ್ಟೇಬಲ್ ಇದ್ದಾರೆ ಇದನ್ನು ಕೂಡ ಪರಿಶೀಲನೆ ಮಾಡಲಾಗಿತ್ತು. ಅಂದರೆ ಆಪರೇಷನ್ ಸರ್ಜರಿ ಮಾಡೋದಕ್ಕಿಂತ ಮುಂಚಿತವಾಗಿ ಅವರ ಕಂಡೀಷನ್ ಹೇಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಲಾಗಿತ್ತು. ಅಲ್ಲಿ ಅವರು BP ಇರ್ಬೋದು ಮತ್ತು ಅವರ ಆರೋಗ್ಯ ಸ್ಟೇಬಲ್ ಇದ್ದಂಥ ಕಾರಣ ಅವರು ಸರಾಗವಾಗಿ ಮಾತಾಡ್ತಾ ಇದ್ರು. ಪ್ರತಿಯೊಂದು ಕೇಳಿದಂಥ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡ್ತಾ ಇದ್ರು. 9:45ಗೆ ಅವ್ರಿಗೆ ಸರ್ಜರಿಗೆ ಕರೆದೊಯ್ದ್ರು. ಇದಕ್ಕೂ ಮುಂಚಿತವಾಗಿ ಬಿಡದಿ ಪೊಲೀಸರು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೊಂಡಿರ್ತಕ್ಕಂಥದ್ದು. ಅಂದರೆ ನಿನ್ನೆ ನೀವು ಬಿಡದಿಯ ಏನು ಅಲ್ಲಿರ್ತಕ್ಕಂಥ ಅವ್ರ ಏನು ಜಾಗ ಇತ್ತು ಆ ಜಾಗಕ್ಕೆ ಏನಕ್ಕೆ ಹೋಗಿದ್ರಿ ಮತ್ತು ಅಲ್ಲಿಂದ ಎಲ್ಲಿಗೆ ಹೊರಟಿದ್ರಿ, ಯಾವ ಸಂದರ್ಭದಲ್ಲಿ ಏನಾಯಿತು ಅಂದರೆ ನೀವು 1 ಗಂಟೆಗೆ ಹೊರ ಬರ್ತಾ ಇದ್ರಿ ಅಂತ ಗೊತ್ತಾಯಿತು. ಆ ವೇಳೆಗೆ ಶೂಟೌಟ್ ಆಗಿದೆ. ಸೊ ಯಾರಾದರೂ ಕಾಣಿಸಿದ್ರೆ ನಿಮ್ಮ ಕಣ್ಣಿಗೆ ಏನಾದರೂ ಕಾಣಿಸಿದ್ರಾ ಅಥವಾ ಬುಲೆಟ್ ಬಂದು ಬಿತ್ತ, ಹೇಗಿತ್ತು ಸನ್ನಿವೇಶವನ್ನ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಕೂಡ ರಿಕ್ಕಿ ರೈ ಕೂಡ ಅಲ್ಲಿರ್ತಕ್ಕಂಥದ್ರೆ ಅಲ್ಲಿ ಘಟನೆಯಲ್ಲಿ ನಡೆದಿರ್ತಕ್ಕಂಥ ಸನ್ನಿವೇಶ ಇತ್ತು ಅದೆಲ್ಲವನ್ನು ಕೂಡ ಪೊಲೀಸರ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಯಾರಾದರೂ ಅನುಮಾನಗಳಿದಾವ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಬಹಳ ಜನರನ್ನ ಕೂಡ ಹೆಸರು ಮೆನ್ಷನ್ ಮಾಡಿರ್ತಕ್ಕಂಥ. ಅಂದರೆ ಕುಟುಂಬದ ಸದಸ್ಯರಿರ್ಬೋದು, ಜೊತೆಗೆ ಹೊರಗಿನ ಒಂದಷ್ಟು ಹಳೆ ವೈಷಮ್ಯ ಇರ್ತಕ್ಕಂಥ ವ್ಯಕ್ತಿಗಳಿರ್ಬೋದು, ಇವ್ರ ಮೇಲೆ ನನಗೆ ಅನುಮಾನಗಳಿದೆ ಅಂತೇಳಿ ಪೊಲೀಸರ ಮುಂದೆ ಹೇಳ್ಕೊಂಡಿರ್ತಕ್ಕಂಥ. ಘಟನೆ ಸಂಬಂಧ ಈಗಾಗಲೇನು ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. FIR ಅನ್ನು ದಾಖಲಿಸಿಕೊಂಡು ಪೊಲೀಸರಿಗಾಗಲೇ 5 ತಂಡವನ್ನು ರಚನೆ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಆರೋಪಿಗಳು ಶೂಟೌಟ್ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದನ್ನು ಪತ್ತೆ ಮಾಡೋದ್ರ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಪ್ರಗತಿ, ಹಾಗೆ ಸಂಪರ್ಕದಲ್ಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.